ಅವುಗಳನ್ನು ತೊಗೊಳ್ಬೋದು. ಸೊ ನಮ್ಮ ಒಂದು ಕ್ವಶನ್ ಪೇಪರ್ ಹೇಗಿದೆ ಅನ್ನೋದನ್ನು ಕಂಪ್ಲೀಟಾಗಿ ನಿಮಗೆ ತೋರಿಸ್ತೀನಿ. ಸೊ ಅದರಿಂದನೂ ಕೂಡ ನಿಮಗೆ ಗೊತ್ತಾಗ್ತದೆ. ಎಸ್, ಸೊ ಫಸ್ಟ್ ನಾವು ಪ್ರಶ್ನೆ ಪತ್ರಿಕೆ ರೂಪರೇಖಾ ಬ್ಲೂ ಪ್ರಿಂಟನ್ನು ಹಾಕಿದ್ದೀವಿ. ಸೊ 20 ಮಾರ್ಕ್ಸ್ ಕ್ವಶನ್ ಪೇಪರ್. ಸ್ಮರಣಕ್ಕೆ 7, ಸಮಜ್ನ 9, ಅಭಿವ್ಯಕ್ತಿ 4, ಒಟ್ಟು 20 ಅಂಕ. ಕಠಿಣತೆ ಸ್ತರದಲ್ಲಿ ನೋಡಿದರೆ ಸರಳ ಉತ್ತರ 6 ಇದ್ದಾವೆ, ಸಾಮಾನ್ಯ 10, ಕಠಿಣ 10, ಒಟ್ಟು 20. ಪ್ರಶ್ನೆ ಪ್ರಕಾರಗಳನ್ನು ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಲಘು ಉತ್ತರ 9, ಲಘು ಉತ್ತರ 7, ದೀರ್ಘ ಉತ್ತರ 4, ಒಟ್ಟಾರೆಯಾಗಿರ್ತಕ್ಕಂಥದ್ದು 20 ಅಂಕಗಳನ್ನು ಇಟ್ಟಿದ್ದೀವಿ. ಇದು ಬ್ಲೂ ಪ್ರಿಂಟ್ ಇತ್ತು. ಇನ್ನು ಇದು ಕ್ವಶನ್ ಪೇಪರ್ ಇದೆ. ಸೊ ಕ್ವಶನ್ ಪೇಪರನ್ನು ನಾವೇನು ಮಾಡಿದ್ದೀವಿ, ಸೆಟ್ ಮಾಡಿದ್ದೀವಿ. ಇದೇ ಕ್ವಶನ್ ಪೇಪರ್ ಕೆಳಗಡೆ ಏನಾದಪ್ಪ ಅಂದರೆ ಆನ್ಸರ್ ಸೀಟನ್ನು ಕೂಡ ಕೊಟ್ಟಿದ್ದೀವಿ. ಸೊ ಅದನ್ನು ಕೂಡ ನೀವು ರೆಫರನ್ನು ಮಾಡ್ಬೋದು. पाठ आधारित मूल्यांकन LBA 2025-26 पढ़ना है जी पढ़ना है उत्तर पत्रिका कक्षा 7 विषय तृतीय भाषा हिंदी अंक 20 समय 60 मिनट. मुख्य प्रश्न 1, निम्नलिखित प्रश्नों के लिए 4 विकल्प सुझाए गए हैं, उनमें से सर्वाधिक विकल्प चुनकर संकेताक्षर सहित लिखिए ಅಂತ ಕೇಳಿದ್ರು. 3 ಪ್ರಶ್ನೆಗಳಿದ್ದಾವೆ, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. ಸೊ 3 ಪ್ರಶ್ನೆ 3 ಅಂಕ. ಮೊದಲ ಪ್ರಶ್ನೆ ಇನಾಮ್ ಶಬ್ದ का अर्थ है ಅಂತ ಕೇಳಿದ್ರು. ಎ ಪುರಸ್ಕಾರ, ಬಿ ಪರಿಶ್ರಮ, ಸಿ ಸಹಾಯತಾ, ಡಿ ಮಾರ್ಗ. ಸೊ ಎ ಪುರಸ್ಕಾರ ಇಸ್ ದ ರೈಟ್ ಆನ್ಸರ್. ಎರಡನೇ ಪ್ರಶ್ನೆ ಕರ್ಣ ಶಬ್ದ के लिए सही तुक वाले शब्द है ಅಂತ ಕೇಳಿದ್ರು. ಎ लिखना, बी डरना, सी प्रार्थना, डी जानना. सो बी डरना इज द राइट आंसर. प्रश्न 3 निम्न में से अंग्रेजी भाषा का शब्द है ಅಂತ ಕೇಳಿದ್ರು. ಎ मेहनत, बी जीवन, सी मम्मी, डी भगवान. सो द राइट आंसर इज ऑप्शन सी मम्मी. ಇನ್ನು ಥರ್ಡಲ್ಲಿ ಸೆಕೆಂಡಲ್ಲಿ ಅನುರೂಪದ ಕೊಟ್ಟಿದ್ದೀವಿ. 3 ಪ್ರಶ್ನೆಗಳಿದ್ದಾವೆ, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 3 ಪ್ರಶ್ನೆ 3 ಅಂಕ. मयंक जी का जन्म वर्ष 1925. सो मयंक जी का जन्म स्थान ಕೇಳಿದ್ರು. सो द राइट आंसर इज उत्तर प्रदेश के कानपुर इज द राइट आंसर. 5ನೇ ಪ್ರಶ್ನೆ ಮೆಹನತ್ ಶಬ್ದದ ಅರ್ಥ ಪರಿಶ್ರಮ ಆದರೆ ಭಗವಾನ್ ಶಬ್ದದ ಅರ್ಥ ಏನಂತ ಕೇಳಿದ್ರು. ಈಶ್ವರ್ ಅಂತ ಕೇಳ್ತಾರೆ. ಸೊ ಇದು ಕೂಡ ನೀವೇನು ಮಾಡಬೇಕಾಗಿತ್ತು, ಬರಿಬೋದಿತ್ತು. ಇನ್ನು ಏಕವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ ಒಟ್ಟು 3 ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 3 ಪ್ರಶ್ನೆ 3 ಅಂಕ. ಪ್ರಶ್ನೆ 7 इम्तिहान में पास होने के लिए क्या करना चाहिए ಅಂತ ಕೇಳಿದ್ದಾರೆ. ಸೊ इम्तिहान में पास होने के लिए हमें पढ़ना चाहिए. 8ನೇ ಪ್ರಶ್ನೆ हमें किससे डरना नहीं चाहिए. हमें इम्तिहान से डरना नहीं चाहिए. ಇನ್ನು पढ़ना है जी पढ़ना है ಕವಿತಾ के कवि कौन ಅಂತ ಕೇಳಿದ್ರು. ಚಂದ್ರಪಾಲ್ ಸಿಂಗ್ ಯಾದವ್ ಇಸ್ ದಿ ರೈಟ್ ಆನ್ಸರ್. ಇನ್ನು 2 ಅಂಕದ 2 ಪ್ರಶ್ನೆಗಳನ್ನು ಕೇಳಿತ್ತು. मस्ती के दिन कब होंगे ಅಂತ ಕೇಳಿದ್ದಾರೆ. ಸೊ ಉತ್ತರ ಏನಿತ್ತಪ್ಪ ಅಂದರೆ जब स्कूल की छुट्टी होगी, पिक्चर होगी, पिकनिक होगी, तब मस्ती के दिन होते हैं. 8वें प्रश्न जीवन पथ पर आगे बढ़ने के लिए हमें क्या करना चाहिए. सो जीवन पथ पर आगे बढ़ने के लिए हमें मेहनत से पढ़ना चाहिए, खूब मेहनत करनी चाहिए ಅಂತ ಬರಿಬೇಕು. ಇನ್ನು ನೆಕ್ಸ್ಟ್ ಕವಿತಾ का भाव स्पष्ट कीजिए ಅಂತ ಕೊಟ್ಟಿತ್ತು. ಅಲ್ಲಿ पढ़ना है जी पढ़ना है हमको ऊपर चढ़ना है. सो ನೀವು ಬರಿಬೋದು प्रस्तुत पद्यांश चंद्रपाल सिंह यादव मयंक जी द्वारा लिखित पढ़ना है जी पढ़ना कविता से लिया गया है. और मयंक जी कहते हैं कि हमें पढ़ना है जी पढ़ना है, हमें अच्छे अंक लेकर जीवन पथ पर आगे बढ़ना चाहिए, इसलिए पढ़ना ही हमारा क्या होना है, अभ्यास होनी चाहिए ಅಂತಕ್ಕದ ಬರೆದ್ರೆ ಸಾಕು. ಇನ್ನು ಲಾಸ್ಟ್ ಏನಿತ್ತಂದರೆ ಸೊ 4 ಮಾರ್ಕ್ಸ್ಗೆ ನಾವು ಪದ್ಯ ಪೂರ್ಣ ಮಾಡಲಿಕ್ಕೆ ಕೇಳಿತ್ತು. फिर गर्मी दिन के दिन वरेगे, फिर गर्मी की छुट्टी होगी होंगे मौज मज़े के दिन, पिक्चर होगी पिकनिक होगी होंगे तब मस्ती के दिन. ಸೊ ಇದಾದ ನಂತರ ನಾವೇನು ಮಾಡಿದ್ದೀವಿ, 2 ಸೀಟನ್ನು ಹಾಕಿದ್ದೀವಿ. ಇದು ಕ್ವಶನ್ ಆನ್ಸರ್ ಸೀಟ್ ಅದ. ಸೊ ಜಸ್ಟ್ ಇಲ್ಲಿ ಹುಡುಗ ತನ್ನ ಹೆಸರು ಬರೆದು ರೋಲ್ ನಂಬರನ್ನು ಹಾಕ್ಬೋದು. ಸೊ ಕೆಳಗಡೆ ಪ್ರಶ್ನೆ ಕೆಳಗಡೆ ಉತ್ತರಗಳನ್ನು ಬರಲಿಕ್ಕೆ ಜಾಗ ಕೊಟ್ಟಿದ್ದೀವಿ, ಅದನ್ನು ಕೂಡ ಹುಡುಗ ಏನು ಮಾಡ್ಬೋದು, ಯುಟಿಲೈಸನ್ನು ಮಾಡ್ಕೊಳ್ಬೋದು. ಇಷ್ಟಿತ್ತು ಈ ಕ್ವಶನ್ ಪೇಪರನ್ನು ತೋರಿಸಿದ್ದೀನಿ. ಸೊ ದಯಮಾಡಿ ಇಷ್ಟ ಇದ್ದರೂ ಮಾತ್ರ ಏನು ಮಾಡ್ಬೋದು, ವಾಟ್ಸಪ್ಪಲ್ಲಿ ಮೆಸೇಜ್ಗಳನ್ನು ಮಾಡ್ಬೋದು. ಸೊ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ.